ಮಾಂಸ ಪ್ರಿಯರಿಗೆ ಬಿಗ್ ಶಾಕ್. ರೇಟ್ ಕೇಳಿದ್ರೆ ಶಾಕ್ ಆಗ್ತೀರಾ? ತರಕಾರಿನೂ ದುಬಾರಿ, ಚಿಕನ್ ರೇಟು ಹೈಕ್, ಮಟನ್ ರೇಟ್ ಕೇಳಂಗೇ ಇಲ್ಲ. ಜೇಬು ಸುಡ್ತಿದೆ ಚಿಕನ್, ಮಟನ್, ಮೊಟ್ಟೆ ರೇಟ್. ಜನ ಫುಲ್ ಶಾಕ್. ಮಾಂಸ ಪ್ರಿಯರಿಗೆ ಚಳಿಗಾಲದಲ್ಲಿ ಬೆಲೆ ಏರಿಕೆ ಬಿಸಿ. ಎಸ್, ರಾಜ್ಯ ದೇಶ ಸೇರಿ ಹಲವೆಡೆ ಶೀತಗಾಳಿ ಜೊತೆ ವಿಪರೀತ ಚಳಿ ಶುರುವಾಗಿದೆ. ಚಳಿ ಹೆಚ್ಚಾದ ಹಿನ್ನೆಲೆ ತರಕಾರಿ ರೇಟ್ ಅಂತೂ ಗಗನಕ್ಕೇರಿದೆ. ಟೊಮ್ಯಾಟೊ, ಈರುಳ್ಳಿ, ನುಗ್ಗೆಕಾಯಿ, ಬೆಳ್ಳುಳ್ಳಿ ಸೇರಿ ಹಲವು ತರಕಾರಿಗಳ ಬೆಲೆ ಹೆಚ್ಚಾಗಿದ್ದು, ಇದೀಗ ಚಿಕನ್, ಮಟನ್, ಮೊಟ್ಟೆ ರೇಟ್ ಕೂಡ ಹೈಕ್ ಆಗಿದ್ದು, ರೇಟ್ ಕೇಳಿ ಜನ ಫುಲ್ ಶಾಕ್ ಆಗ್ತಿದ್ದಾರೆ. ಹೌದು, ಚಳಿಗಾಲದಲ್ಲಿ ನಾನ್ ವೆಜ್ ಪ್ರಿಯರಿಗೆ ಬಿಗ್ ಶಾಕ್ ಎದುರಾಗಿದೆ. ದಿನನಿತ್ಯದ ವಸ್ತುಗಳ ರೇಟ್ ಹೆಚ್ಚಳದ ನಡುವೆ ತರಕಾರಿಗಳ ರೇಟ್ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು, ಈ ತರಕಾರಿ ಸಾಂಬಾರ್ ತಿನ್ನೋದಕ್ಕಿಂತ 1 ಕೆಜಿ ಚಿಕನ್ನೋ ಮಟನ್ನೋ ಹೇಗೋ ತಂದು ತಿನ್ನೋಣ ಅಂತ ಜನ ಅಂದುಕೊಳ್ಳುವಷ್ಟರಲ್ಲಿ ಇದ್ದಕ್ಕಿದ್ದ ಹಾಗೆ ಮಟನ್, ಚಿಕನ್, ಮೊಟ್ಟೆ ರೇಟ್ ಕೂಡ ಜಾಸ್ತಿ ಆಗಿದ್ದು, ಜನರು ಶಾಕ್ ಆಗಿದ್ದು ಏನಪ್ಪಾ ತಿನ್ನೋಣ ಅಂತ ಚಿಂತೆ ಮಾಡುವಂತಾಗಿದೆ. ಚಳಿಗೆ ಬಿಸಿ ಬಿಸಿ ಕಬಾಬ್, ಗ್ರೇವಿ, ಬಿಸಿ ಬಿಸಿ ಸಾಂಬಾರ್ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡವರಿಗೆ ಇದೀಗ ಶಾಕ್ ಆಗಿದೆ. ಮಟನ್ ರೇಟ್ 1000 ರೂಪಾಯಿ ಸಮೀಪಿಸ್ತಾ ಇದ್ರೆ, ಚಿಕನ್ ರೇಟ್ ಕೂಡ 50 ರೂಪಾಯಿವರೆಗೂ ಹೆಚ್ಚಳವಾಗಿದೆ. ಇನ್ನು ಮೊಟ್ಟೆ ರೇಟ್ ಕೂಡ 2 ರೂಪಾಯಿಯಷ್ಟು ಹೆಚ್ಚಳವಾಗಿದ್ದು, ಜನ ಕಂಗಾಲಾಗಿದ್ದಾರೆ. ಹಾಗಾದ್ರೆ ಚಿಕನ್, ಮಟನ್ ರೇಟ್ ಎಷ್ಟಿದೆ ಅಂತ ನೋಡುವುದಾದ್ರೆ, ಮಟನ್ ಚಿಕನ್ ರೇಟ್ ಹೇಗಿದೆ? ಮಟನ್ 650ರಿಂದ 750 ರೂಪಾಯಿ, 850ರಿಂದ 900 ರೂಪಾಯಿ, ಚಿಕನ್ 250 ರೂಪಾಯಿ, ಈಗ 280ರಿಂದ 300 ರೂಪಾಯಿ. ಮೊಟ್ಟೆ, ಒಂದು ಮೊಟ್ಟೆಗೆ 5.5 ರೂಪಾಯಿ, ಈಗ 7 ರೂಪಾಯಿಯಿಂದ 8 ರೂಪಾಯಿ. ಕಳೆದ ಕೆಲ ದಿನಗಳ ಹಿಂದೆ 650ರಿಂದ 700 ರೂಪಾಯಿ ಇದ್ದ 1 ಕೆಜಿ ಮಟನ್ ದರ 850 ರೂಪಾಯಿಯಿಂದ 900 ರೂಪಾಯಿಗೆ ಹೆಚ್ಚಳವಾಗಿದ್ರೆ, 250 ರೂಪಾಯಿ ಇದ್ದ ಕೆಜಿ ಚಿಕನ್ ಇದೀಗ 280 ರೂಪಾಯಿಯಿಂದ 300 ರೂಪಾಯಿವರೆಗೆ ಹೆಚ್ಚಳವಾಗಿದೆ. ಇನ್ನು ಒಂದು ಮೊಟ್ಟೆ 5.5 ರೂಪಾಯಿ ಇದ್ದಿದ್ದು, ಇದೀಗ ಮೊಟ್ಟೆ ರೇಟ್ 7 ರೂಪಾಯಿಯಿಂದ 8 ರೂಪಾಯಿಗೆ ಹೆಚ್ಚಳವಾಗಿದೆ. ಇನ್ನು ಚಳಿಗಾಲದಲ್ಲಿ ನಾನ್ ವೆಜ್ ರೇಟ್ ಜಾಸ್ತಿ ಆಗಿರೋದು ಯಾಕೆ ಅಂತ ನೋಡೋದಾದ್ರೆ, ಚಿಕನ್, ಮಟನ್ ರೇಟ್ ಹೆಚ್ಚಾಗಿರುವುದಕ್ಕೆ ಕಾರಣವೇನು? ಚಳಿಗಾಲದಲ್ಲಿ ನಾನ್ ವೆಜ್ ಸೇವನೆ ಮಾಡುವವರ ಸಂಖ್ಯೆ ಹೆಚ್ಚಳ ಆಗಿದೆ. ಚಳಿಗಾಲದಲ್ಲಿ ಮೇಕೆ, ಕುರಿ ಬೆಳವಣಿಗೆ ಕೂಡ ಕಮ್ಮಿ ಇರುತ್ತೆ. ಮೇಕೆ, ಕುರಿಗಳನ್ನ ಮಾರಾಟ ಮಾಡೋದು ಕೂಡ ಕೊಂಚ ತಗ್ಗಿದೆ. ಡಿಮಾಂಡ್ ಹೆಚ್ಚಳಕ್ಕೆ ತಕ್ಕಂತೆ ಮಾಂಸ ಸಪ್ಲೈ ಕಡಿಮೆ ಇದೆ. ಚಳಿಗಾಲದಲ್ಲಿ ಬಹುಬೇಗ ಪ್ರಾಣಿಗಳಿಗೆ ರೋಗ ಹರಡುತ್ತೆ. ಇದರಿಂದ ಮಾರುಕಟ್ಟೆಗೆ ಮಾಂಸ ಸಾಗಾಟ ಇಳಿಕೆಯಾಗೋ ಸಾಧ್ಯತೆ ಇದೆ. ಎಲ್ಲ ಕಾರಣಗಳಿಂದ ಮಾಂಸ ಆಹಾರಗಳ ರೇಟ್ ಹೆಚ್ಚಳವಾಗಿದ್ದು, ಮಾಂಸ ಪ್ರಿಯರಿಗೆ ಶಾಕ್ ಎದುರಾಗಿದೆ. ಇತ್ತ ಮಾಂಸದ ರೇಟ್ ಹೆಚ್ಚಳವಾಗ್ತಾ ಇದ್ದಂತೆ ಹೋಟೆಲ್ಗಳಲ್ಲೂ ಕೂಡ ಮಾಂಸ ಆಹಾರಗಳು ಶಾಕ್ ಎದುರಾಗಲಿದ್ದು, ಜನ ಹೋಟೆಲ್ಗಳಿಗೆ ಹೋಗೋ ಮುನ್ನ ಒಮ್ಮೆ ನಿಮ್ಮ ಜೇಬುಗಳನ್ನ ನೋಡ್ಕೊಳ್ಳೋದು ಬೆಟರ್. ಕ್ಯಾಮರಾ ಪರ್ಸನ್ ಶಹಬಾಜ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.